ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರ. ಕೂಡಲ ಸಂಗಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ 1 ನಡೀತಾ ಇದೆ. ಈ ಒಂದು ಧ್ಯಾನ ಮಹಾಚಕ್ರ ಮತ್ತೊಂದು ರೀತಿಯಲ್ಲಿ ವಚನ ಧ್ಯಾನ ಸಂಗಮ ಅಂತ ಕೃತಕೃತ್ಯವಾಗಲಿದೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕೂಡಲ ಸಂಗಮದಲ್ಲಿ ನಡೀತಾ ಇದೆ ಅಂತಂದ್ರೆ ಈ ಕೂಡಲ ಸಂಗಮ ಬಹಳ ವಿಶೇಷವಾಗಿರುವಂತ ಒಂದು ಸ್ಥಳ ಆಗಿದೆ. ಈ ಸ್ಥಳದಲ್ಲಿ ಇಲ್ಲಿನ ಸ್ಥಳೀಯ ಧ್ಯಾನಿಗಳಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ವಗ್ಗ ಮೇಡಮ್ ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಆಸಕ್ತಿಯಿಂದ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸ್ವಯಂ ಪ್ರೇರಿತರಾಗಿ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಭಾಭವನಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳೋಣ. ಮಾಸ್ಟರ್ಸ್ ನಮಸ್ತೆ ವಗ್ಗ ಮೇಡಮ್. ನಮಸ್ತೆ ಮೇಡಮ್. ನೀವನ್ ವಗ್ಗ ಅಂತ ಕರಿಬೋದಾ? ಖಂಡಿತ. ಓಕೆ ಮೇಡಮ್, ನೀವು ಇಲ್ಲಿ ಸ್ಥಳೀಯರಾಗಿದ್ದೀರಿ, ಇಲ್ಲಿನ ಎಲ್ಲ ವಿಚಾರಗಳು ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ಇಲ್ಲಿ ಈ ಒಂದು ಸಭಾಭವನ ಬಹಳ ಅದ್ಭುತವಾಗಿದೆ. ಈ ಒಂದು ಸಭಾಭವನದಲ್ಲಿ ಇಲ್ಲಿ ನೋಡ್ತಾ ಇದ್ರೆ ವಾತಾವರಣ ತುಂಬಾ ಆನಂದ ಕೊಡ್ತಾ ಇದೆ. ಮೇಡಮ್, ಇಲ್ಲಿ ಒಟ್ಟು ಎಷ್ಟು ಜನ ಒಮ್ಮೆಗೆ ಕೂತ್ಕೋಬಹುದಾಗಿದೆ ಮೇಡಮ್? ಮೇಡಮ್, ಈ ಸಭಾಭವನದಲ್ಲಿ ತಾವು ನೋಡ್ತಾ ಇದ್ದೀರಿ 5,000 ಕುರ್ಚಿಗಳು ಪ್ಲಸ್ ಸ್ವಲ್ಪ ಮುಂದೆ 2,000 ಕುರ್ಚಿಗಳು, ಒಟ್ಟು 5,000 ಕುರ್ಚಿಗಳು ಆಲ್ರೆಡಿ ಫಿಕ್ಸ್ ಆಗಿದ್ದಾವೆ. 7,000 ಜನ ಒಟ್ಟಿಗೆ ಕೂತ್ಕೋಬಹುದು, ಇಲ್ಲಿ ಧ್ಯಾನ ಮಾಡ್ಬೋದು. ಮತ್ತೆ ಇನ್ನು ಜನ ಹೆಚ್ಚಾದಾಗ 3,000 ಕುರ್ಚಿಗಳನ್ನ ಕೂಡ ಹಾಕೋಬಹುದು. ಒಟ್ಟು 10,000 ಜನ ಈ ಸಭಾಭವನದಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ತುಂಬಾ ಅದ್ಭುತ ಮೇಡಮ್. 10,000 ಜನ ಕೂತ್ಕೋಬಹುದಾಗಿರ್ತಕ್ಕಂಥ ಸಭಾಭವನ. ಮತ್ತೆ ಮೇಡಮ್, ಇಲ್ಲಿ ಇಷ್ಟೊಂದು ಜನ ಕೂತ್ಕೊಳ್ತೀವಿ, ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಊಟದ ವ್ಯವಸ್ಥೆಗೆ ಇಲ್ಲಿ ಯಾವ ರೀತಿಯಾಗಿ ಅನುಕೂಲ ಇದೆ ಮೇಡಮ್? ಮೇಡಮ್, ಇಲ್ಲಿ ಊಟದ ವ್ಯವಸ್ಥೆಗೆ ಈ ಸಭಾಭವನದ ಹಿಂದೆನೆ ಒಂದು ಡೈನಿಂಗ್ ಹಾಲ್ ಇದೆ, ಅಡುಗೆ ಮನೆ ಇದೆ, ಅಡುಗೆ ಕೊಠಡಿ ಇದೆ. ಅಲ್ಲಿ ನಾವು ಇಷ್ಟು ಜನರಿಗೆ, ಇಷ್ಟು ದೊಡ್ಡ ಮಂಟಪದಲ್ಲಿ ಇರತಕ್ಕಂಥ ಜನರಿಗೆ ಅಷ್ಟು ಅಡುಗೆಯನ್ನ ಮಾಡಿ ಬಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ ಮೇಡಮ್. ಓಕೆ, ಅಂದ್ರೆ ಅಲ್ಲಿ ಲಕ್ಷಣವಾಗಿ ಅಡುಗೆ ಮಾಡಬಹುದು, ಬಂದಿರೋಂಥವ್ರೆಲ್ಲರಿಗೂ ಪ್ರಸಾದ ವಿತರಣೆ ಕೂಡ ಮಾಡಬಹುದು. ಎಸ್ ಮೇಡಮ್. ಓಹೋ, ಬಹಳ ಅದ್ಭುತ ಮೇಡಮ್. ಒಟ್ನಲ್ಲಿ ಈ ಕೂಡಲ ಸಂಗಮದಲ್ಲಿ ಈ ಕಾರ್ಯಕ್ರಮ ಏರ್ಪಾಟಾಗಿದೆ ಅಂದ್ರೆ ಮೇಡಮ್, ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೇನಾದ್ರೂ ಒಂದಷ್ಟು ವಿಚಾರ ನಿಮ್ಗೆ ಏನಾದ್ರೂ ಗೊತ್ತಿರೋದಿದ್ರೆ ಹಂಚ್ಕೊಳ್ಳಿ ಮೇಡಮ್. ಎಸ್ ಮೇಡಮ್, ಖಂಡಿತ. ಸುಮಾರು 2-2.5 ವರ್ಷಗಳ ಹಿಂದೆ ನಮ್ಮ ಪರಮ ಪೂಜ್ಯ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಸುಮಾರು 3 ವರ್ಷಗಳ ಹಿಂದೆ ಈ ಕೂಡಲ ಸಂಗಮ ಮಹಾಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಇಲ್ಲಿಯ ಒಂದು ಬಸವಣ್ಣನವರ ನಡೆದಾಡಿದಂಥ ಸ್ಥಳ, ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಆಗಬೇಕು ಅಂತ ಅವರ ಒಂದು ಸಂಕಲ್ಪವಾಗಿತ್ತು. ಅದಕ್ಕಾಗಿ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತೀರ್ಮಾನ ತಗೊಂಡ್ವಿ. ಹಾಗೆ ಬಸವಣ್ಣನವರು ಅಷ್ಟು 1200 ಆ ಒಂದು ವರ್ಷಗಳ ಹಿಂದೆ ಪ್ರತಿಪಾದಿಸಿದಂಥ ವಿಚಾರಗಳಿಗೂ ಈ ಪ್ರಸ್ತುತ ಶತಮಾನದಲ್ಲಿ ನಮ್ಮ ಪಿತಾಮಹ ಪತ್ರಿಜಿಯವರು ನೀಡಿದ ಜ್ಞಾನಕ್ಕೂ ಬಹಳ ಸಾಮ್ಯತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂದರೆ ಬಸವಣ್ಣನವರು ಕೂಡ ಸಂಸಾರದಲ್ಲಿ ನಿರ್ಮಾಣವಾಗಿ ಅವರು ಅದನ್ನು ಬೋಧಿಸಿದ್ರು. ಅವರೆಲ್ಲೂ ಸಂಸಾರವನ್ನು ಬಿಟ್ಟು ಸಾಧನೆ ಮಾಡ್ರಿ ಅಂತ ಹೇಳಲಿಲ್ಲ. ಪಿತಾಮಹ ಪತ್ರಿಜಿಯವರು ಕೂಡ ಸಂಸಾರದಲ್ಲಿ ನಿರ್ವಾಣ, ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹೇಳಿ ಯಾರೂ ಕೂಡ ತಮ್ಮ ಸಂಸಾರವನ್ನು ಬಿಟ್ಟು ಧ್ಯಾನ ಮಾಡ್ರಿ ಅಂತ ಹೇಳಲಿಲ್ಲ. ಎಲ್ಲದರ ಜೊತೆಯಲ್ಲೇ ನೀವು ಇರಿ ಅಂತ ಹೇಳಿದರು. ಅದಕ್ಕಾಗಿ ಅವರ ತತ್ವಗಳು ಮತ್ತು ಇವರ ತತ್ವಗಳು ಎರಡೂ ಸಾಮ್ಯತೆ ಇರೋದ್ರಿಂದ ಅವರು ಪಿತಾಮಹ ಪತ್ರಿಜಿಯವರು ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್ ಅಂತ ಹೇಳಿದರು. ಬಸವಣ್ಣನವರು ಆವಾಗಲೇ ಒಂದೇ ಒಂದು ಪದ್ಯದಲ್ಲಿ, ಒಂದು ನುಡಿಯಲ್ಲಿ ಈ ಭೂಮಿ ಮೇಲೆ ಬಂದಂತಹ ಮನುಷ್ಯ ಹೇಗೆ ಜೀವಿಸಬೇಕು, ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಅಂತ ಒಂದು ನುಡಿಯಲ್ಲಿ ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಈ ಭೂಮಿ ಮೇಲೆ ಬಂದಾಗ
ಆ ರೀತಿ ಬದುಕಿಬಿಟ್ರೆ ನಮಗೆ ಜನ್ಮ ಪುನರ್ಜನ್ಮಗಳೇ ಇರೋದಿಲ್ಲ ಅಂತ ತಿಳ್ಕೊಬಹುದು. ಪತ್ರಿಜಿಯವರು ಹೇಳಿದ ಆ ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್, ಆ 3 ಶಬ್ದದಲ್ಲಿಯೇ ಆಳವಾದಂಥ ಅರ್ಥ ಇದೆ. ಅದಕ್ಕಾಗಿ ಅವರು ಪತ್ರಿಜಿಯವರು ಮತ್ತು ಬಸವಣ್ಣನವರ ತತ್ವಗಳಲ್ಲಿ ಸಾಮ್ಯತೆ ಇದೆ ಮೇಡಮ್. ಎಸ್ ಮೇಡಮ್, 100% ಸತ್ಯ. ಬಸವಣ್ಣನವ್ರು ಬೇರೆ ಅಲ್ಲ, ಪತ್ರಿಜಿಯವರು ಬೇರೆ ಅಲ್ಲ. ಈ ಭೂಮಿ ಮೇಲೆ ಆಧ್ಯಾತ್ಮಿಕ ಸಾಧಕರು, ಯೋಗಿಗಳು, ತತ್ವಜ್ಞಾನಿಗಳು, ಮಹಾತ್ಮರು, ಸತ್ಪುರುಷರು, ಸದ್ಗುರುಗಳು ಯಾರಾದ್ರೂ ಆಗಿರ್ಲಿ, ಹೇಳಿದ್ರೆ ಏನೇ ಹೇಳಿದ್ರು ಒಂದೇ ಹೇಳ್ತಾರೆ. ಯಾಕೆ ಅಂದ್ರೆ ಸತ್ಯ ಒಂದೇ. ಆ ಸತ್ಯ ಅದೊಂದು ಬಿಟ್ರೆ ಬೇರೆ ಇನ್ನೆಷ್ಟೋ ಸತ್ಯಗಳು ಇಲ್ಲ, ಇರೋದೊಂದೇ. ಹಾಗಾಗಿ ಪತ್ರಿಜಿಯವ್ರು ಹೇಳಿದ್ರು ಅದನ್ನೇ ಹೇಳ್ಬೇಕು, ಬಸವಣ್ಣವ್ರು ಹೇಳಿದ್ರು ಅದನ್ನೇ ಹೇಳ್ಬೇಕು, ಮತ್ತಿನ್ಯಾರು ಹೇಳಿದ್ರು ಕೂಡ ಅದನ್ನೇ ಹೇಳ್ಬೇಕು. ಆದ್ರೆ ಒಂದೇ ವ್ಯತ್ಯಾಸ ಇರುತ್ತೆ, ಹೇಳೋದು ಸತ್ಯ ಒಂದೇ ಆದ್ರೂ ಹೇಳೋಂಥ ರೀತಿ ನೀತಿ ಬೇರೆ, ನಡೆಯುವಂತ ಮಾರ್ಗಗಳು ಬೇರೆ. ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಹೌದು ಮೇಡಮ್. ಬಸವಣ್ಣನವರು ಇಷ್ಟ ಆತ್ಮಲಿಂಗವನ್ನ ಅವ್ರಿಗೆ ಒಳಗಡೆ ಕಾಣಲಾರ್ದನ್ನ ಹೇಳೋದಕ್ಕಾಗ್ದೇನೆ ಆ ಇಷ್ಟಲಿಂಗದಲ್ಲಿಯೇ ಭಗವಂತನ ಕಾಣ್ರಿ ಅಂತ ಇಷ್ಟಲಿಂಗ ಪೂಜೆಯನ್ನ ಕೊಟ್ರು. ನಮ್ಮ ಪಿತಾಮಹ ಪತ್ರಿಜಿಯವರು ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಆತ್ಮಲಿಂಗವನ್ನ ನಾವು ಶ್ವಾಸದ ಜೊತೆ ಶ್ವಾಸವನ್ನು ಹಿಡ್ಕೊಂಡಾಗ ನಾವು ನಮ್ಮ ಆತ್ಮ ದರ್ಶನವನ್ನ ಮಾಡ್ಕೋತೀವಿ ಅಂತ ತೋರಿಸ್ಕೊಟ್ರು. ಇದೆರಡು ಕೂಡ ಸಾಮ್ಯತೆ ಇದೆ ಮೇಡಮ್. ಎಸ್, ಸಾಕಾರದಿಂದ ನಿರಾಕಾರದ ಕಡೆ ಅಂತ ನಮ್ಮ ಬಸವಣ್ಣವ್ರು ಹೇಳಿದ್ರು. ಒಂದೇ ಸರ್ತಿ ಈಗಿನ ಕಾಲಕ್ಕೆ, ಈ ಆಧುನಿಕ ಯುಗದಲ್ಲಿ ಪೂಜೆ ಪುನಸ್ಕಾರ ಶಿಷ್ಟಾಚಾರ ಅಂತ ಯಾರು ಅದನ್ನ ಜೀವನದಲ್ಲಿ ಪಾಲನೆ ಮಾಡೋದಿಕ್ಕೆ ಆಗೋದಿಲ್ವೋ ಅಂತವ್ರು ಇದರಿಂದ ದೂರ ಹೋಗ್ಬಾರ್ದು, ಆಧ್ಯಾತ್ಮಿಕತೆಯಿಂದ ದೂರ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಉಸಿರಲ್ಲೇ ಆತ್ಮಲಿಂಗ ಇದೆ, ನೀವು ಉಸಿರಾಟವನ್ನ ಗಮನಿಸಿ, ಅದೇ ನಿಜವಾದ ಶಿವಪೂಜೆ ಅಂತ ಅವ್ರು ಈ ರೀತಿಯಾಗಿ ಒಂದೇ ಸರ್ತಿ ನಿರಾಕಾರಕ್ಕೆ ಅವರು ನಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇಷ್ಟೇ ವ್ಯತ್ಯಾಸ. ಸಾಕಾರದಿಂದ ನಿರಾಕಾರ ಬಸವಣ್ಣನವರು ಹೇಳಿರೋದಾದ್ರೆ, ಒಂದೇ ಸರ್ತಿ ನಿರಾಕಾರದಲ್ಲಿ ನಮ್ಮ ಪತ್ರಿಜಿಯವರು ಹೇಳಿರೋಂಥದ್ದು. ಬಹಳ ಅದ್ಭುತ ಮೇಡಮ್. ಇಲ್ಲೆಲ್ಲ ಇರೋಂಥದ್ದು ಬಹಳ ಸೂಕ್ಷ್ಮವಾದ ವಿಚಾರಗಳು. ಆ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಮ್ಗೆ ಇನ್ನೆಂಥದ್ದು ಕನ್ಫ್ಯೂಷನ್ ಇರೋದಿಲ್ಲ. ಇದು ನಮ್ಮದು, ಇದು ನಿಮ್ದು, ಇದು ನಮ್ಮ ಮಾರ್ಗ ಬೇರೆ, ಇದು ನಿಮ್ಮ ಮಾರ್ಗ ಬೇರೆ, ಇಂಥದ್ದು ವ್ಯತ್ಯಾಸಗಳೇ ಇರೋದಿಲ್ಲ. ಈ ಒಂದು ಪರಮ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಪತ್ರಿಜಿಯವರು ಅರ್ಥ ಮಾಡ್ಕೊಂಡಿದ್ದಾರೆ, ಬಸವಣ್ಣನವರು ಅರ್ಥ ಮಾಡ್ಕೊಂಡಿದ್ದಾರೆ. ಇದನ್ನೇ ಎಲ್ರಿಗೂ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಆಗ ಬಸವಣ್ಣನವ್ರು ಪ್ರಯತ್ನ ಮಾಡಿದ್ರು. ಈಗ ಪತ್ರಿಜಿಯವರು ನಮಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಮಾಡೋದಿಕ್ಕೆ ಒಂದು ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಈ ಒಂದು ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಅದ್ಭುತ ಮೇಡಮ್. ಬಸವಣ್ಣನವರು ಇವ ನಾವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ. ಅದಕ್ಕೆ ನಾವು PSSM ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾಸ್ಟರ್ಸು ಕೂಡ ಎಲ್ಲಿ ಯಾರು ನಮ್ಮ ಧ್ಯಾನ ಬಂಧುಗಳು ಅವರೆಲ್ಲರೂ ನಮ್ಮವರೇ ಅನ್ಕೋತೀವಿ. ನಾವು ಯಾರು ಹೊರಗಿನವ್ರು ಅನ್ಕೊಳಕ್ ಸಾಧ್ಯನೇ ಇಲ್ಲ. ಬಸವಣ್ಣನವ್ರು ಹೇಳಿದಂತ ಇವ ನಮ್ಮವ ಅಂದಾಗ ಈ ನಮ್ಮ PSSM ಸೊಸೈಟಿಯಲ್ಲಿ ಕೂಡ ಎಲ್ಲರೂ, ಯಾಕಂದ್ರೆ ವಸುದೈವ ಕುಟುಂಬಕಂ ಅಂತ ನಮ್ಮ ಪತ್ರಿಜಿಯವರು ನಮಗೆ ಇದನ್ನು ಕಲಿಸ್ಕೊಟ್ರು. ಆಮೇಲೆ ಬಂದಂಥವರಿಗೆ ಬಸವಣ್ಣವರು ಬನ್ನಿರಿ ಅಂದ್ರೆ ನಿಮ್ಮ ನೆಲ ತಗ್ಗು ಬಿದ್ದೀತೆ ಅಂತಂದು ಒಂದು ವಚನದಲ್ಲಿ ಹೇಳಿದ್ರು. ಅಂದ್ರೆ ನಿಮ್ಮ ಮನೆಗೆ ಬಂದವ್ರಿಗೆ ಬನ್ರಿ ಕೂತ್ಕೊಳ್ರಿ ಅಂದ್ರೆ ನಿಮ್ಮ ಮನೆ ತೆಗ್ಗು ಬೀಳೋದಿಲ್ಲ, ನಿಮ್ಮ ಬಾಯಿ ಸೌದು ಹೋಗೋದಿಲ್ಲ. ಅದೇ ರೀತಿ ನಮ್ಮ PSSM ಮಾಸ್ಟರ್ಸ್ ನಮ್ಮ ಧ್ಯಾನ ಕಾರ್ಯಕ್ರಮದಲ್ಲಿ ಯಾರೇ ಪಿರಮಿಡ್ ಮಾಸ್ಟರ್ಗಳು ಎಲ್ಲಿಂದ ಬಂದ್ರು, ಗುರುತು ಪರಿಚಯ ಇಲ್ಲದವರು ಬಂದ್ರು ಕೂಡ ಅವರನ್ನ ಅತಿಥಿಗಳಾಗಿ, ಅವರಲ್ಲಿ ಭಗವಂತನನ್ನೇ ಕಾಣ್ತೀವಿ ನಾವು. ಅತಿಥಿ ದೇವೋಭವ ಅನ್ನೋ ಹಾಗೆ ಅವರನ್ನ ಕೊಳ್ಳೆರಿಸಿ ಅವರಿಗೆ ಆತ್ಮೀಯವಾಗಿ ಉಪಚರಿಸಿ ಅವರಲ್ಲಿ ದೇವರನ್ನ ಕಾಣ್ತಕ್ಕಂಥ ಒಂದು ಕಲಿಸಿರೋದು ನಮ್ಮ ಪತ್ರಿಜಿಯವರು. ಅದು ಧ್ಯಾನ ಸಾಧನೆ ಮಾಡಿದಾಗ ಅದರ ಅರಿವಾಗುತ್ತೆ. ನಾವ್ಯಾರು, ಅಹಂ ಬ್ರಹ್ಮಾಸ್ಮಿ, ನನ್ನ ಎದುರುಗಡೆ ಇರೋರು ಯಾರು, ತತ್ವಮಸಿ ಅನ್ನೋದು ಅರ್ಥ ಆಗುತ್ತೆ. ಎಸ್ ಮೇಡಮ್, ಬಹಳ ಅದ್ಭುತವಾಗಿರುವಂತ ಒಂದು ಜ್ಞಾನವನ್ನ ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಈಗ ಪ್ರಸ್ತುತ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಆ ಒಂದು ಜ್ಞಾನದ ಮಾರ್ಗದಲ್ಲಿ ನಮ್ಮನ್ನ ನಾವು ನಡೆಸ್ಕೋಬೇಕಾಗಿದೆ. ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿದೆ. ಅದೇ ನಿಜವಾದ ಒಂದು ಆಧ್ಯಾತ್ಮಿಕತೆ. ನಾವು ನಮ್ಮ ಗುರುಗಳಿಗೆ ಒಂದು ಗುರುದಕ್ಷಿಣೆಯನ್ನ ನಾವು ಕೊಡ್ತೀವಿ ಅಂತಂದ್ರೆ ಅದು ಆ ಗುರುವು ತೋರಿಸಿದ ಮಾರ್ಗದಲ್ಲಿ ನಾವು ನಡೀತಾ, ಆ ಗುರುಗಳು ಹೇಳಿದ ಕೆಲಸವನ್ನ ಮಾಡ್ತಾ, ಅಂದ್ರೆ ಧ್ಯಾನವನ್ನ ಜ್ಞಾನವನ್ನ ಪ್ರಚಾರ ಮಾಡ್ತಾ, ಅಂದ್ರೆ ವಚನ ಅಂತಂದ್ರೇನೆ ಇಲ್ಲಿ ಜ್ಞಾನ, ಅದನ್ನ ಪ್ರಚಾರ ಮಾಡ್ತಾ ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಿ ನಮ್ಮ ಗುರುಗಳಿಗೆ ನಾವು ಗುರುದಕ್ಷಿಣೆಯಿಂದ ನೀಡಬಹುದಾಗಿದೆ. ಅಷ್ಟೇ ಹೊರತು ನಾವು ಇನ್ನು ಬೇರೆ ಇನ್ನೇನ್ ಮಾಡಿದ್ರು ಕೂಡ ಆ ಗುರುವಿಗೆ ನಾವು ಆ ಒಂದು ಋಣವನ್ನ ತೀರ್ಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಎಸ್ ಮೇಡಮ್. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಬಸವಣ್ಣನವರು
1200 ವರ್ಷಗಳ ಹಿಂದೆನೆ ವರ್ಗರಹಿತ ವರ್ಣರಹಿತ ಸಮಾಜವನ್ನ ಕಟ್ಟಲಿಕ್ಕೆ ಕಟ್ಟಿದ್ರು ಕೂಡ. ಹಾಗೆ ಒಂದು ಲಿಂಗ ತಾರತಮ್ಯವನ್ನ, ವರ್ಗ ವರ್ಣ ತಾರತಮ್ಯವನ್ನು ಹೋಗ್ಲಾಡಿಸ್ಲಿಕ್ಕೆ ತಮ್ಮ ಜೀವನವಿಡೀ ಅವರು ಪ್ರಯತ್ನಿಸಿದ್ರು. ಆಗಿನ ಕಾಲದಲ್ಲಿಯೇ ಅವರು ಅದನ್ನೆಲ್ಲವನ್ನ ಅಂದ್ರೆ ಎಲ್ಲರೂ ಸರಿಸಮಾನರು, ಸ್ತ್ರೀಯರಿಗೂ ಕೂಡ ತಮ್ಮ ಅನುಭವ ಮಂಟಪದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಅವರು ಸರಿಸಮಾನವಾದ ಸ್ಥಾನಮಾನವನ್ನು ಕೊಟ್ಟಿದ್ರು. ಅದಕ್ಕಾಗಿ ನಮ್ಮ PSSM ಸೊಸೈಟಿಯಲ್ಲಿ ಪತ್ರಿಜಿಯವರು ಕೂಡ ಮಹಿಳಾ ಧ್ಯಾನ ಮಹಾಚಕ್ರಗಳನ್ನು ಶುರು ಮಾಡಿದ್ರು. ಮಹಿಳೆಯರಿಂದಾಗಿಯೇ, ಯಾಕಂದ್ರೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಸ್ಲೋಗನ್ ಏನಿದೆ ಅಂದ್ರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾಕಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಏನಾದರೂ ಜ್ಞಾನ ಬಂತು ಅಂದ್ರೆ ಇಡೀ ಕುಟುಂಬವನ್ನ ಮತ್ತು ಇಡೀ ಸಮಾಜವನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸದಾ ಪ್ರಯತ್ನಿಸ್ತಿರ್ತಾಳೆ. ಅದಕ್ಕಾಗಿ ಅಲ್ಲಿ ಅವರ ಒಂದು ಸ್ತ್ರೀ ಸಮಾನತೆ, ಪಿತಾಮಹ ಪತ್ರಿಜಿಯವರು ನೀಡಿದ ಈ ಮಹಿಳಾ ಒಂದು ಸ್ವಾತಂತ್ರ್ಯ ಎರಡೂ ಒಂದಕ್ಕೊಂದು ಹೋಲಿಕೆ ಆಗುತ್ತೆ ಮೇಡಮ್. 100% ಮೇಡಮ್. ಆಗ್ಲೇ ನಾವು ಮಾತಾಡಿದ್ವಲ್ಲ, ಯಾರು ಹೇಳಿದ್ರು ಒಂದೇ ಹೇಳೋದಿಕ್ ಸಾಧ್ಯ, ಸತ್ಯ ಒಂದೇ. ಎಸ್ ಒಗ್ಗ ಮೇಡಮ್, ಇವಾಗ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ವಚನ ಧ್ಯಾನ ಸಂಗಮ ಅನ್ನುವಂಥ ಟೈಟಲ್ ಇದೆ ಅಲ್ವಾ? ವಚನ ಧ್ಯಾನ ಸಂಗಮ ಅಂತ ಹೇಳೋದ್ರ ಹಿಂದೆ ಏನು ಆಲೋಚನೆ ಇರುವಂತದ್ದು, ಏನು ಉದ್ದೇಶ ಇರುವಂತದ್ದು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ವಚನ ಧ್ಯಾನ ಮಹಾಸಂಗಮ ಬಸವಣ್ಣನವರ ಸಮಕಾಲೀನರಾದಂಥ ಅನೇಕ ಜನ ಶರಣರು ಆ ನಿರಕ್ಷರ ಕುಕ್ಷಿಗಳಿಗೂ ಸಹಿತ ಅರ್ಥ ಆಗೋ ಥರ ವಚನಗಳಲ್ಲಿ ಹೇಳಿದರು. ವಚನಗಳಂದ್ರೆ ಮಾತುಗಳು, ಸರಳವಾದ ಕನ್ನಡದಲ್ಲಿ ಮಾತುಗಳನ್ನ ಆಡು ಭಾಷೆಯಲ್ಲಿ ಹೇಳಿದರು. ಆ ಆಡು ಭಾಷೆಯಲ್ಲಿ ಆಡಿದಂತಹ ಮಾತುಗಳನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಎಲ್ಲರ ಜೀವನನೂ ಅರ್ಥ ಪರಮಾರ್ಥವನ್ನು ಕಾಣುತ್ತೆ. ಆದರೆ ಕೇವಲ ವಚನಗಳನ್ನ ಬಾಯಿಪಾಠ ಮಾಡೋದ್ರಿಂದ, ವಚನಗಳನ್ನ ಹೇಳೋದ್ರಿಂದ, ಅಥವಾ ವಚನಗಳ ಪುಸ್ತಕಗಳನ್ನ ನಮ್ಮ ಮನೆಯಲ್ಲಿಟ್ಟು ದೇವರ ಜಗಲಿಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಅದಕ್ಕೆ ಸಾರ್ಥಕತೆ ಇರೋದಿಲ್ಲ. ಆ ಎಲ್ಲ ಅವರು ನೀಡಿದಂಥ ಅದ್ಭುತವಾದ ಜ್ಞಾನವನ್ನ ನಾವು ಆಚರಿಸಬೇಕು ಅಂದ್ರೆ ನಮಗೆ ಸರಿಯಾದಂಥ ಜ್ಞಾನ ಬೇಕು. ಆ ಸರಿಯಾದ ಜ್ಞಾನ ಪಡಿಲಿಕ್ಕೆ ನಮಗೆ ಸರಿಯಾದ ಬುದ್ಧಿ ಬೇಕು. ಆ ಸರಿಯಾದ ಬುದ್ಧಿ ಪಡಿಬೇಕು, ಬುದ್ಧಿ ಬೇಕು ನಮಗೆ ಅಂದ್ರೆ ಅಲ್ಲಿ ನಮಗೆ ಆನಾಪಾನಸತಿ ಧ್ಯಾನ ಬೇಕೇ ಬೇಕು. ಈ ಆನಾಪಾನಸತಿ ಧ್ಯಾನದಿಂದಲೇ ನಮ್ಮ ಸರ್ವವೂ ತಿಳಿತದೆ ಮತ್ತು ನಾವು ಹೇಗೆ ಜೀವಿಸಬೇಕು ಅಂತಕ್ಕಂಥ ಒಂದು ಜ್ಞಾನ ನಮಗೆ ಬರುತ್ತೆ. ಅದಕ್ಕಾಗಿಯೇ ಈ ಕಾರ್ಯಕ್ರಮಕ್ಕೆ ವಚನ ಧ್ಯಾನ ಮಹಾಸಂಗಮ ಅಂತ ನಾವು ಟೈಟಲ್ ಕೊಟ್ಟಿದ್ದೀವಿ. ಬಹಳ ಅದ್ಭುತ ಮೇಡಮ್. ಎಸ್, ಹೌದು, ವಚನ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಸರಿಯಾದ ಸ್ಥಿತಿಯಲ್ಲಿರಬೇಕು. ಸರಿಯಾದ ಸ್ಥಿತಿಯಲ್ಲಿದ್ದಾಗಲೇ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮತೆ, ಅರ್ಥ, ಪರಮಾರ್ಥ ಎಲ್ಲವೂ ಕೂಡ ನಮಗೆ ಅರ್ಥ ಆಗುವಂಥದ್ದು. ಆ ಒಂದು ಇದಕ್ಕೋಸ್ಕರ ಧ್ಯಾನ ಅನ್ನೋದು ನಮಗೆ ಸಿಕ್ಕಿರ್ತಕ್ಕಂಥ ಮಾರ್ಗ. ಧ್ಯಾನವನ್ನ ಮಾಡಿದಾಗ ವಚನದಲ್ಲಿರ್ತಕ್ಕಂಥ ಪರಮಾರ್ಥ ನಮಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ವಚನ ಧ್ಯಾನ ಎರಡರ ಸಂಗಮ ಈ ಕೂಡಲ ಸಂಗಮದಲ್ಲಿ ನಡೀತಾ ಇದೆ. ಬಹಳ ಅದ್ಭುತ, ಬಹಳ ಅದ್ಭುತ. ವಗ್ಗ ಮೇಡಮ್, ಇನ್ನೊಂದು ಕ್ವಶನ್ನು. ಇಲ್ಲಿ 3 ದಿನಗಳ ಕಾಲ ಅಂದ್ರೆ 2024 ಜನವರಿ 26, 27, 28 3 ದಿನ ಕಾರ್ಯಕ್ರಮ ನಡೆಯುತ್ತೆ ಅಲ್ವಾ? ಈ 3 ದಿನಗಳ ಈ ಒಂದು ಸಮಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ರೀತಿಯಾಗಿ ನೀವು ಶೆಡ್ಯೂಲ್ ಮಾಡಿದಿರಿ, ಇದ್ರ ಬಗ್ಗೆ ಒಂಚೂರು ವಿಚಾರ ಹೇಳಿ ಮೇಡಮ್. ಎಸ್ ಮೇಡಮ್, ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ನಡೀತಕ್ಕಂಥ ಧ್ಯಾನ ಮಹಾಚಕ್ರ, ಕಡತಲಲ್ಲಿ ನಡೀತಕ್ಕಂಥ ಧ್ಯಾನ ಮಹಾಚಕ್ರದ ಕಾರ್ಯಕ್ರಮದ ಅನುಗುಣವಾಗಿಯೇ ನಾವು ಇದನ್ನು ತಯಾರು ಮಾಡಿದ್ದೀವಿ. ಜನವರಿ 26, 27, 28 ಈ 3 ದಿನಗಳ ಕಾಲ ಬೆಳಗ್ಗೆ 5 ರಿಂದ 8 ಗಂಟೆಯವರೆಗೆ ಸಾಮೂಹಿಕ ಸಂಗೀತ ನಾದ ಧ್ಯಾನ, 8 ರಿಂದ 8:30 ಮಾಸ್ಟರ್ಗಳ ಸಂದೇಶಗಳು, 8:30 ರಿಂದ 10 ಗಂಟೆಯವರೆಗೆ ಉಪಹಾರದ ವಿರಾಮ, ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶರಣರ ಧ್ಯಾನ ಸಂದೇಶಗಳು, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಊಟದ ವಿರಾಮ, ಮಧ್ಯಾಹ್ನ 3 ಗಂಟೆಯಿಂದ 4:30 ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಸಂಜೆ 5 ರಿಂದ 6 ಧ್ಯಾನಾನುಭವಗಳ ಹಂಚಿಕೆ, ಸಂಜೆ 6 ರಿಂದ 7 ಅತಿಥಿಗಳ ಸಂದೇಶಗಳು, 7 ಗಂಟೆಯಿಂದ 7:30 ಪತ್ರಿಜಿ ಪ್ರಬೋಧನೆಗಳು, 121 ಗಂಟೆಗಳ ಅಖಂಡ ಜ್ಞಾನದರ್ಶಿನಿ ಕಾರ್ಯಕ್ರಮದ ಪ್ರಮಾಣ ಪತ್ರ ವಿತರಣೆ, 7:30 ರಿಂದ 8:30 ವಚನ ಸಂಗೀತ ಧ್ಯಾನ,
ಕೊನೆಯ ದಿನ 8:30ರಿಂದ ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಇರುತ್ತದೆ. ಬಹಳ ಚೆನ್ನಾಗಿದೆ ಮೇಡಮ್ ಕಾರ್ಯಕ್ರಮದ ಒಂದು ಶೆಡ್ಯೂಲು. ಅದಕ್ಕಾಗಿ ಎಲ್ಲ ಧ್ಯಾನ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ, ಇಷ್ಟು ಅದ್ಭುತವಾದ ಕಾರ್ಯಕ್ರಮ, ಅದಕ್ಕಾಗಿ ಸಾವಿರಾರು ಜನರಿಗೆ 3 ದಿನಗಳ ಕಾಲ ಅನ್ನದಾನ ಪ್ರಸಾದ ವಿತರಣೆ ಮಾಡಲೇಬೇಕಾಗಿರೋದ್ರಿಂದ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಎಸ್ ಮಾಸ್ಟರ್ಸ್, ವಗ್ಗ ಮೇಡಮ್ ಹೇಳಿದ ಹಾಗೆ 3 ದಿನಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಸಾವಿರಾರು ಜನ, 10,000ಕ್ಕಿಂತಲೂ ಹೆಚ್ಚಿನ ಜನ ಸಾಧಕರನ್ನ ನಾವಿಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. 10,000 ಜನಕ್ಕೆ ಊಟದ ವ್ಯವಸ್ಥೆ ಆಗಬೇಕಾಗಿದೆ, ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕಾಗಿದೆ, ಇನ್ನಿತರೆ ಸೌಲಭ್ಯಗಳು ಇಲ್ಲಿ ಸಿದ್ಧ ಆಗಬೇಕಾಗಿದೆ. ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಸೊ ಎಲ್ಲರೂ ಕೂಡ ತನು ಮನ ಧನದಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟರೆ ಮಾತ್ರ ಇದು ಯಶಸ್ವಿಯಾಗಿ ನೆರವೇರುತ್ತೆ. ಹಾಗಾಗಿ ನಿಮ್ಮನ್ನೆಲ್ಲರನ್ನೂ ಕೂಡ ತನುಮನ ಧನದಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಜೈ ಪತ್ರಿಜಿ, ಜೈ ಬಸವಣ್ಣ.